ರುಕ್ಮಿಣಿ ಮಾವರ ಅಲ್ವಾ ನಿಮ್ಮತ್ತಿಲಗಳ ಹಿತ್ತಲಾಗದಾರ್ರಿ. ಹಾಲು ಕರಿ ಆತಿದ್ರ ಕರಿತೀನಿ ತಡ್ರಿ. ಯಾಕ ಏನ ನಮ್ಮ ಕಸ್ತೂರಿ ಮಕ ಬಾಳ್ದಂಗ ಆಗೈತಿ. ಮ್ಯಾಲ್ ನೋಟಕ್ಕ ಗೊತ್ತಾಗ್ತೈತಿ ಆಕಿಗೆ ಮನಸ್ಸು ಎಳ್ಳು ಕಾಳಷ್ಟು ಇಲ್ಲ ಈ ಲಗ್ನದ ವಿಚಾರದಾಗ. ಆಕಿಗೆ ಮನಸ್ಸಿಲ್ಲ ಅಂತೇಳಿ ನಾನು ಬಿಟ್ಟು ಕುಂದ್ರಕ್ಕೂ ಆಗಂಗಿಲ್ಲ. ಯಾಕಂದ್ರ ನನ್ನ ಮಗಳು ಇಷ್ಟಪಟ್ಟು ಕೇಳ್ತಾ ಐತಿ, ಹುಡುಗಿಗೂ ಇಷ್ಟ ಐತಿ, ಈಕಿ ಬೇಡ ಅಂತದಳ. ಏನಂತ ತಪ್ಪಾತು? ಏನ್ ಹೇಳ್ಬೇಕು ಇದಕ್ಕ ಒಂದು ಗೊತ್ತಾಗೋಲ್ತ. ಹುಡುಗಿಗೆ ಇಷ್ಟ ಇಲ್ಲ ಅಂದಿದ್ರೆ ನಾನೇನು ಕೇಳ್ತಿದ್ದಿಲ್ಲ. ಆದ್ರೆ ಆಕಿಗೆ ಇಷ್ಟ ಐತಿ, ಮಾಡ್ಕೊಂತೇನವ್ವ ಅಂತ ಅದಳ. ಈಕಿನೇ ಬೇಡ ಬೇಡ ಅಂತ ಅದಳ. ಏನ್ ಮಾಡ್ಲಿ? ಏನ್ರಿ ಕರದ್ರಿ? ಬಾಯ್ಲಿ ಹೊಟ್ಕೊಂಡ್ರ ಬಾ. ಹೇಳ್ರಿ. ಏನಿಲ್ಲ, ಜಾತಕ ತಗೊಂಡೋಗಿದ್ನಲ್ಲ, ಜಾತಕ ಸರಿತ್ ನಿಂಗೆ ಹೊಂದೈತಿ, ಇಬ್ಬರದು ಈಡು ಜೋಡು ಚಲೋ ಐತಿ ಅಂತನೂ ಹೇಳ್ಯಾತ. ಒಂದೇ ಹುಡುಗ ಈಕಿಗೆ. ಆದ್ರೆ ಈಗ ನನ್ಗೆ ಏನ್ ಹೇಳ್ಬೇಕು ಇದಕ್ಕಂತ ಗೊತ್ತಾಗೋಲ್ತು. ಕಸ್ತೂರಿ ಮಕದಾಗ ಲವಲವಿಕಿನೇ ಇಲ್ಲ, ಯಾಕೋ ಮಕ ಸಪ್ಪಗೈತಿ. ಹಿಂಗಾದ್ರೆ ಹೆಂಗ ಗಟ್ಟಿದೇರಿಲಿ ಮದ್ವೆ ಮಾಡೋದು ಅಂತ. ಏನ್ರಿ ಕಸ್ತೂರಿ ಮಕದಾಗ ಲವಲವಿಕೆ ಇರ್ಬೇಕಾದ ಕಸ್ತೂರಿದನ ಲಗ್ನ? ಅಕ್ಕಿ ಲಗ್ನದಾಗ ಆಕಿಗೆ ಲವಲವಿಕೆ ಇದ್ದಿದ್ದಿಲ್ಲ. ಮದ್ವೆ ಮಾಡ್ಕೊಂಡ್ಮೇಲೆ ನನ್ನ ಮಗನ ಮಕ ನೋಡಿ ಒಲ್ ಅಂದಕ್ಕೆ ಆಮೇಲೆ ಅನ್ಸರ್ಸ್ಕೊಂಡು ಈಗ ಜೀವನ ಮಾಡ್ತಾ ಇದ್ದಾಳ. ಅವಾಗೂ ನನ್ನ ಮಗನ ಲಗ್ನ ಮಾಡ್ಕೊಳಕ ಚಂದಾಚಾರ ಮುಖ್ಯ. ಅವ ಹಂಗ ಹಿಂಗ ವಯಸ್ಸು ಭಾಳ ಆಗೈತಿ, ನಂಗೆ ಇಷ್ಟ ಇಲ್ಲ ಅಂತೇಳಿ ಮಾಡ್ಕೊಂಡಕ್ಕಿ. ಇಲ್ಲಿ ಬಂದಮೇಲೆ ಎಲ್ಲ ಚಲೋ ಅನಿಸಿ ಒಪ್ಕೊಂಡು ಲಗ್ನ ಮಾಡ್ಕೊಂಡಿದ್ಮೇಲೆ ಈಗ ಸ್ವಲ್ಪ ದಿನ ಅವಾಗ ಬಾಳೆ ಮಾಡಲಿಲ್ಲ, ಆಮೇಲೆ ಬಾಳೆ ಮಾಡ್ಕೊಂಡು ಹೊಂಟ್ಲಲ್ಲ, ಈಗ ಚಂದಾಗಿ ಅದಾಳ. ಹೌದನ 2 ಮಕ್ಕಳು ಆದ್ವು. ಹಂಗಂತೀಯ? ಹೌದಲ್ಲ, ಇಷ್ಟಕ್ಕೂ ನನ್ನ ಮಕ್ಕಳಿಗಾರ ಏನಾಗೈತಿ? ನಾನು ತಂದೆ ತಾಯಿಯಾಗಿ ನಾವಿಬ್ರು ವಿಚಾರ ಮಾಡ್ಬೇಕಾಗಿರೋದು ಏನು ಗೊತ್ತನ್ರಿ? ನನ್ನ ಮಗಳ ತವ್ರ ಮನೆ ನೆಂಟಸ್ತಿಕೆ ಉಳಿಬೇಕು. ನನ್ನ ಮಗ ನಾಳೆ ತಂಗಿಗೆ ಮುಂದೆ ಬಾ ಅನ್ಬೇಕಂದ್ರೆ ಆ ಮನೆ ನನ್ನ ಮೊಮ್ಮಗಳು ಹೋಗ್ಬೇಕು. ಅಂದರೆ ತವ್ರ ಮನೆ ನೆಂಟಸ್ತಿಕೆ ಆಕಿಗೆ ಉಳಿತೈತಿ. ಏನು ಮೊದಲು ನನ್ನ ಮಗಳು ಕಸ್ತೂರಿಗೆ ಬೇಜಾರಾಗೋಂಗೆ ನಡ್ಕೊಂಡಾಳ, ಒದರಾಡಾಳ, ಆತು. ಈಗೇನು ಇಲ್ಲಲ್ಲ ಅಂತದ ಚಲೋನ ಅದಾಳಲ್ಲ. ಮತ್ತು ಆ ಹುಡುಗಿ ಮ್ಯಾಗ ಎಂಥ ಜೀವ ಅದಾಳ. ಅದಕ್ಕೆ ಒಂದು ವಯಸ್ಸು ಒಂದು ಟೈಮು ಆಗಿರ್ತಾವೆ, ಅದನ್ನೇ ಯಾಕೆ ಮುಂದುವರ್ಸ್ಕೊಂಡು ಹೋಗ್ಬೇಕು? ನನ್ನದಾದರೆ ನನ್ನ ಮೊಮ್ಮಗಳನ್ನ ಆ ಮನೆಗೆ ಕೊಡೋಣ. ಅಂದರೆ ನನ್ನ ಮಗಳಿಗೆ ತವ್ರ ಮನೆ ಬಾಗಲ ಶಾಶ್ವತವಾಗಿ ತೆಗೆದಿರ್ತೈತಿ. ಇಲ್ಲಂದರೆ ದೂರ ಇಟ್ಟುಬಿಡ್ತಾರೆ ಇವರಿಬ್ರು ಗಂಡ ಇಂತ ಸೇರಿ. ಕಸ್ತೂರಿ ಕೆಟ್ಟಕ್ಕಿ ಅಂತ ನಾ ಹೇಳೋದಿಲ್ಲ. ಆದರೂ ಈಗ ನನ್ನ ಮಗಳಿಗೆ ಮೊಮ್ಮಗಳು ಕೊಡಲಿಲ್ಲ ಅಂದ್ರೆ ಆಕಿಗೂ ಸಿಟ್ಟು ಬರ್ತೈತಿ. ಒಂದಕ್ಕೆ 2 ಮಾತು ಬೆಳಿತಾವು. ಮುಂದೆ ಕಸ್ತೂರಿದು ಹಳೆಯ ಬೇರೆ ಬರ್ತಾನೆ, ಸೊಸಿ ಬೇರೆ ಬರ್ತಾಳೆ. ನಾವು ಎಷ್ಟು ದಿನದವ್ರಿ, ಇವತ್ತಲ್ಲ ನಾಳೆ ಕಣ್ಣು ಮುಚ್ಕೊತೀವಿ. ಆಮ್ಯಾಗ ಜೀವನ ಹೆಂಗೆ ಹೇಳ್ರಿ? ಅದಕ್ಕೆ ನಾ ಹೇಳೋದಾದರೆ ಅವರು ಯಾವ ಮನೆಗೆ ಕೊಡೋಣ, ಸುಮ್ಮನಿರಿ ನೀವು. ಬೆಕ್ಕದ್ದಾಗಲಿ ಕಸ್ತೂರಿ ಉಳ್ಳಾಡ ಹತ್ರೂ ಬಿಡಂಗಿಲ್ಲ ನಾನು. ನನ್ನ ಮೊಮ್ಮಗಳಿಗೆ ಇಷ್ಟ ಐತಿ. ಮೊನ್ನೆರ ಹೇಳಾಳ, ಒಂದೇ ಹುಡುಗನ ಪ್ರದೀಪನ ಮದುವೆ ಮಾಡ್ಕೋತೀನಿ ಅಂತ ಆಕಿನೇ ಹೇಳಾಳ. ನಾ ಮಾಡಕ್ಕೆ ಹಂಗಂತೀಯ? ಹಂಗಾರ ಸರಿ, ನೀ ಹೇಳೋದು ಬರಪರಿನೇ ಐತಿ. ನನ್ನ ಮಗ್ ಇಷ್ಟ ಐತ್ರಿ, ನನ್ನ ಮಗ್ ಇಷ್ಟ ಐತಿ. ಆತ ಯಾವಾಗ ಕೊಟ್ಟು ಮದುವೆ ಮಾಡಲ್ಲ, ಅದಕ್ಕೇನು ಅಂದಾನ ಗೊತ್ತಾನ? ಒಟ್ಟ ಬೇಡ ಅನ್ನಕತ್ತಿಲ್ಲವ. ಅವಂಗೂ ತಂಗಿ ಮನೆಗೆ ಕೊಡಕ್ಕೆ ಇಷ್ಟನೇ ಐತಿ. ಹಂಗಾರ ಸರಿ ಬಿಡು. ಮತ್ತೆ ಯಾಕೆ ಮಾತುಕತಿ? ಹೊರಗಿಂದ ಬಂದಕ್ಕಿ ಈಕಿ ಮಾತು ನಾವ್ಯಾರ ಯಾಕೆ ಕೇಳ್ಬೇಕು? ನಾನು ಮನೆ ಮೊಮ್ಮಕ್ಕಳು ಹೌದಿಲ್ಲ? ಕಸ್ತೂರಿ ಮಾವರ ಕರೆದ್ರಿ? ಏನಿಲ್ಲವಾ? ನಿನ್ ಗಂಡೆ ತಗೋಯನ? ಅವರು ಅಲ್ಲೇ ಹೊಲದ ಕಡೆ ಹೋಗ್ಯಾರ್ರಿ ಮಾವರ. ಜೋಳ ಹೇರ್ಸೋದಿತ್ತಂತಿವತ್ತು, ಅದಕ್ಕೆ ಅಲ್ಲಿ ಹೋಗ್ಯಾರ್ರಿ. ಸರಿ ಆತ. ಬಂದ್ಮೇಲೆ ನಾನು ಹೇಳ್ತೇನೆ ಅಂತ ಬೇಕಾರೆ ಇನ್ನೊಮ್ಮೆ. ಜಾತಕ ಕೇಳ್ಸಕ್ ಹೋಗಿದ್ದೆ, ಜಾತಕ ಪ್ರಶಸ್ತವಾಗೈತಿ ಇಬ್ರದು. ಈಗ ಬರೋ ಶ್ರಾವಣದಾಗ ಲಗ್ನ ಇಟ್ಕೋಬಹುದು ಅಂತನೂ ಹೇಳ್ಯಾರ. ಹುಡುಗಿ ದೊಡ್ಡ ಓದಿ ನೌಕರಿ ಮಾಡಿ ಎಲ್ಲೇನು ದುಡ್ಯಾಕ್ ಹೋಗ್ಬೇಕಾಗಿಲ್ಲ. ನಮ್ಗೆ ದೇವ್ರು ಕೊಟ್ಟಿರೋದು ಆಸ್ತಿ ಬೇಕಾದಷ್ಟು ಐತಿ, ಯಾಕೆ ತಲೆ ಕೆಡಿಸ್ಕೊಂತಿ? ಲಗ್ನ ಇಟ್ಕೊಂಡ್ಬಿಡೋಣ ಅಂತ ನಾ ತೀರ್ಮಾನ ಮಾಡೀನಿ. ಬೆಳ್ಳಿ ಬಂಗಾರ ಇನ್ನು ಕೊಡು ತಗೊಳೋದಕ್ಕೆ ಅದು ಯಾವುದಕ್ಕೂ ಚಿಂತಿಲ್ಲ, ಬೇಕಾದಷ್ಟು ಐತಿ. ಏನು ಕೊಟ್ಟು ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡೀನಿ. ಶ್ರಾವಣದಾಗ ನೋಡ್ವಾ. ಅಲ್ಲ ಮಾವರ, ಅದು ಓದಿ ಏನಾರ ಒಂದು ಸಾಧಿಸ್ತಾಳನ ಅಂತ. ಏನ್ ಸಾಧಿಸ್ತಾಳವ? ಏನ್ ಆಕೇನು ಲಾಯರ್ಗಿರಿ ಮಾಡ್ಬೇಕಾಗೈತಿ? ಏನ ಪೊಲೀಸ್ ನೌಕರಿ ಮಾಡ್ಬೇಕಾಗೈತಿ? ಏನು ದೊಡ್ಡ ಏನಾರ ಟೀಚರ್ ಗೀಚರ್ ಆಗ್ಬೇಕಾಗೈತಿ? ಅದ ಟೀಚರ್ ಆಗಿ ಹುಡುಗರು ಕೊಟ್ಟು ಒಳಗೆ ಕುಟ್ಕೊಳ್ಳೋದು, ತಲೆ ಬಡ್ಬಡ್ಕೊಂಡು ಈ ಹೇಳ್ಕೊಡೋದು ಹೌದಿಲ್ಲ? ಏಟ್ ಬಂದಾತ ಅದ್ರದ್ಲಿ ಪಗಾರ? ಸುಮ್ನಿರ ನೀನು. ಹುಡುಗರ್ಗೆ ಏನಾಗೈತಿ? ಬಂಗಾರದಂಗ್ ದುಡಿತಾವು, ಕೈ ತುಂಬ ಪಗಾರ ತರ್ತಾವು. ಸುಮ್ಮನೆ ಕೊಟ್ಟು ಲಗ್ನ ಮಾಡೋದು ನೋಡಿ ನೀನು. ನೋಡು, ನಿಂಗೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು, ಆದ್ರೂ ಮಾಡ್ತೀವಿ. ತಲೆ ಕೆಡಿಸ್ಕೊಬೇಡ, ನಿನ್ ಮಗಳು ಆರಾಮಾಗೆ ಇರ್ತಾಳ. ಆಯ್ತ್ರಿ ಮಾವರ, ಆಕೆ ಹಣೆ ಬಾರ್ದಾಗಿದ್ದಂಗೆ ಆಗಲಿ. ನೀವೀಗ ಕೇಳಿದ್ದು ಕೇಳ್ತೀನಿ. ನನಗೆ ಸುತಾರಾಮ್ ಇಷ್ಟ ಇಲ್ರಿ ಮಾವರ. ಹಂಗ ಆಕಿ ನನ್ನ ಮಗಳು ನಿನಗ ಮೊದ್ಲೆಲ್ಲ ಸ್ವಲ್ಪ ಬೇಜಾರಾಗೋಂಗ್ ನಡ್ಕೊಂಡಳಲ್ಲ, ಅದನ್ನ ಮನಸ್ನಾಗ ಇಟ್ಕೊಂಡು ಅದಕ್ಕೆ ಹಿಂಗ್ ಬೇಡ ಅನ್ನಿಸ್ತೈತಿ. ತೆಗಿ ಅದನ್ನ ಮನಸ್ಸಿನ ತೆಗಿ. ಈಗ ನೀನ ನೋಡ್ತಾ ಇದೀ ನನ್ನ ಮಗಳು ನಿನ್ ಜೊತೆಗೆ ಎಷ್ಟು ಚಂದ ನಡ್ಕೊಳಕತ್ತಾಳ, ಬಂದಾಗ ಹೋದಾಗೆಲ್ಲ ಎಷ್ಟು ಅಕ್ಕರಿಂದ ಬೆಳ್ಕೊಳಕತ್ತಾಳ, ಎಷ್ಟು ಪ್ರೀತಿಯಿಂದ ಇರ್ತಾಳ, ಹುಡುಗರಿಗೆ ಎಷ್ಟು ಜೀವ ಮಾಡ್ತಾಳ, ನೀನ ನೋಡ್ತಾ ಇದಿ. ಯಾಕ
ಅದನ್ನೆಲ್ಲ ಮನಸ್ಸಿನ ಮರ್ತು ನೀ ಲಗ್ನ ಮಾಡಿ ಚಂದಾಗಿ ಮನಿ ಮಗಳ ಜೊತೆಗೆ ಹೊಂದ್ಕೋಬಾರ್ದು. ಮನಿ ಮಗಳು ಕಣ್ಣೀರ್ ಹಾಕಿದ್ರ ತವ್ರ ಮನಿಗೆ ಒಳ್ಳೇದಾಗಲ್ಲವ. ಬೇಡ ಅಂತ ಅನ್ಬೇಡ. ಕೊಟ್ಟು ಲಗ್ನ ಮಾಡೋಣ ಖುಷಿ ಖುಷಿಯಿಂದ ಶ್ರಾವಣದಾಗೆ. ನಾಳೆ ಬಿಡುದ್ ಬಿಟ್ಟು ಹೋಗಿ ಲಗ್ನ ಪತ್ರಿಕೆ ಚಾಪ್ಸನಂತೆ. ಆಮ್ಯಾಗ ಜವಳಿ ಹಾಕ್ಸಕ್ಕೂ ತಯಾರಿ ಮಾಡಿ ಬರೋಣ, ಬಾಂಡೆ ಹಾಕಿಸಿ ಬರೋಣ. ನನ್ನ ಮಗಳಿಗೆ ಒಂದ್ ಫೋನ್ ಹಚ್ಚಿ ಎಲ್ಲ ಪೂರ್ತಿ ವಿಚಾರ ಹೇಳ್ತೇನೆ. ಆಯ್ತ್ರಿ ಮಾವರ. ಮನಿ ಗಂಡ್ ಮಗ, ನಿನ್ ಮಗ ಓದ್ತಾ ಅದನಲ್ಲ ಸಾಕು. ಅವ ಓದಿದ್ರೆ ಮುಗೀತು. ಹೆಣ್ಣು ಮಕ್ಕಳಿಗೆಲ್ಲ ಓದಿ ಎದಕ್ಕೆ ಬಾ ಸಾಕು. ಮನಿ ಬಾಳೆ ಹೆಂಗ್ ಮಾಡ್ಬೇಕು, ಅಡ್ಗಿ ಹೆಂಗ್ ಮಾಡ್ಬೇಕು, ಮನಿ ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು, ಗಂಡನ್ ಹೆಂಗ್ ಪ್ರೀತಿಯಿಂದ ನೋಡ್ಕೋಬೇಕು, ಮನ್ಯಾನವ್ರ ಮರ್ಯಾದೆ ಹೋಗ್ಲಾರ್ದಂಗ್ ಜೀವನ ಹೆಂಗ್ ಮಾಡ್ಬೇಕು ಅಂತ ಇಷ್ಟು ತಿಳ್ಕೊಂಡ್ರೆ ಸಾಕು. ಅಷ್ಟು ಮಾತ್ರ ನಿನ್ ಮಗಳು ತಿಳ್ಕೊಂಡಾಳ. ಹೋಗು, ಏನಾದ್ರು ಕೆಲಸ ಇದ್ರೆ ಮಾಡಿ ಹೋಗು. ಹೇಳೋದಂತ್ರು ಹೇಳೇನಿ. ನನ್ನ ಮಗಳಿಗೆ ಒಂದು ಫೋನ್ ಹಚ್ಚಿ ವಿಚಾರ ಮುಟ್ಟಿಸ್ತೇನೆ. ಅಲ್ಲ ಶಾಂತಕ್ಕ, ಏನೋ ಹೇಳ್ಬೇಕನ್ನೇವ, ನಿನ್ನ ಮೊಮ್ಮಗಳಿಗೆ ಲಗ್ನ ಮಾಡಕತ್ತಾರಂತಲ್ಲ, ಹೌದಾ? ಹೌದು, ಮೊನ್ನೆ ಕಸ್ತೂರಿ ಅಂದ್ಲಲ್ಲ. ಏನ್ ಮಾಡ್ಬೇಕವಾ, ಅವ್ರ ಮನಿ ಮಾಲು. ಅವ್ರು ಓದಿಸ್ಬೇಕನ್ಸಿದ್ರೆ ಓದಿಸ್ತಾರ, ಲಗ್ನ ಮಾಡ್ಬೇಕನ್ಸಿದ್ರೆ ಲಗ್ನ ಮಾಡ್ತಾರೆ. ಈಗಾರ ಹೆಣ್ಮಕ್ಳಿಗೆ ಮತ್ತೆ ಈ ಲಗ್ನನ ಅಲ್ಲ ಮಾಡೋದು ಜಾಸ್ತಿ. ಎಲ್ಲಿ ಓದಿಸ್ಕೊಂತ ಕುಂದಿರ್ತಾರ ಮನ್ಯಾಗದು. ಗಂಡ್ಮಕ್ಳಿದ್ರೆ ಮುಗೀತು. ಗಂಡ್ಮಕ್ಳು ಇತ್ತಂದ್ರೆ ಯಾವ ಓದ್ತಾನ, ಮತ್ತೆ ನೀ ಯಾಕೆ ಓದ್ತಿ, ಎಲ್ಲ ಕಡೆ ರೊಕ್ಕ ಹಾಕಿದ್ರೆ ನಾ ದುಡಿಯಾಕತ್ತೆ ಅಂದ್ರೆ ಏನು ನಮಗೆ ಕೊಡ್ತೀವಿ, ನಿನ್ನ ಗಂಡ ಮನೆಗೆ ಹೋಗತ್ತಿ, ಲಗ್ನ ಮಾಡ್ಕೊಂತ ಲಗ್ನ ಮಾಡೋರೇ ಜಾಸ್ತಿ. ನಾವ್ ಅದನ್ನ ಕೇಳಲಿಲ್ಲ ಶಾಂತಕ. ಪಾರಕ್ಕೆ ಕೇಳಾಕತ್ತಿರೋದು ನಿಮ್ಮ ಮಗಳನ್ನ ನಿನ್ನ ಮಗಳಿಗೆ ತಗೊಳಕ್ ಬರ್ತಿತ್ತಲ್ಲ ಅಂತ. ಅದನ್ನ ಕೇಳಾತೀನಿ ನಾನು. ಈಗ ತಗೊಳಕ್ ಬರ್ತಿತ್ತಿಲ್ಲನ? ಕೊಡ್ಬೇಕಲ್ಲ ಪರಕ್ಕ. ಅವ್ರು ಕೊಡ್ತಾರನ? ಅವ್ರು ನಮ್ಮಂತ ಮಂದಿಗೆ ಹೇಳಿ ನೋಡೋಣ. ಅಲ್ಲ, ರೊಕ್ಕಿದ್ದ ಮನೆಯಿಂದ ಯಾರ ಬಡವ್ರ ಮನೆಗೆ ಕನ್ಯೆ ಕೊಡ್ತಾರನ? ಇನ್ನೂ ಬಡವ್ರ ಮನೆಯಾಗಿಂದ ರೊಕ್ಕಿದ್ದ ಮನೆಗೆ ಕನ್ಯೆ ತೊಗೊಂಡು ಹೋಗ್ತಾರ. ಹೌದನ? ಇಲ್ಲ, ನಿಮ್ಮ ಮಗನ ಅದೇನೋ ಕಲಿಯಾಕತ್ತೈತಿ. ಇವತ್ತೆಲ್ಲ ನಾಳೆ ನೌಕರಿ ಮಾಡ್ತಾನ ಅವನು ಚಲೋ. ಏನ್ ಮಾಡ್ಬೇಕವ ನಾವು? ನನ್ನ ಮಗಳಿಗೆ ಪಾಪ ಸುತ್ತ ಆರಾಮ್ ಇಷ್ಟ ಇಲ್ಲ. ಏನ್ ಮಾಡ್ಬೇಕಾದ್ರೆ ಆಕಿ ಮಾತಲ್ಲಿ ನಡೀತಿತ್ತ? ಮನ್ಯಾಗ ಹಿರೇ ಮನುಷ್ಯ ಅದಾನ. ಅವ್ರು ಏನು ಹೇಳ್ತಾರ ಅದನ್ನೇ ಕೇಳ್ಬೇಕಿ. ಗಂಡನು ಹೂ ಅಂದಾಗ ಹೂ ಅನ್ಬೇಕತಿ. ನಮ್ಮದೇನು ನಡೆಯಲ್ಲ, ಅವ್ರದ್ದು ಏನೂ ನಡೆಯಲ್ಲ ಪಾಪ ನನ್ನ ಮಗಳದು. ಬರ್ರಿ ಕುಂದ್ರ ಬರ್ರಿ. ಮತ್ತೇನು ಸಮಾಚಾರ? ನಿನ್ನ ಮಗಳು ಆರಾಮದಾಳನ ಪರಕ? ಗಂಡ ಮನೆಗೆ ಹೋದ್ಲನ? ಹೋಗ್ಯಾಳ ನೋಡವ ಗಂಡ ಮನೆಗೆ. ಇವತ್ತು ಪ್ಯಾಟಿಗೆ ಹೋಗ್ಯಾರ ಗಂಡ ಇಂತಿ. ಏನ ತರ್ತೀನಿ ಅಂತ ಹೋಗ್ಯಾಳಪ್ಪ. ಅದು ಎಂತದ ಅದ ಹೇಳಿದಲ್ಲ, ಕುಕ್ಕರು, ಆಮ್ಯಾಗ ಏನದು ಎಂತದ ಅಂದ್ಲಪ್ಪ, ಮಿಕ್ಸರು, ಅವ್ನು ತರ್ತೇನೆ ಅಂತ ಹೋಗ್ಯಾಳ. ನಮ್ಮ ಮನೆಗೂ ತಂದ ನನ್ನ ಮಗ. ನನ್ನ ಸೊಸಿ ಅದ್ರಾಗ ಅಡಿಗೆ ಮಾಡ್ತಾಳೆ. ಈಗ ನನ್ನ ಮನೆಗೂ ತಂದಾರ ಇವ. ನನ್ನ ಸೊಸಿನ ಅದ್ರಾಗ ಅಡಿಗೆ ಮಾಡ್ತಾಳ. ಅಯ್ಯೋ, ನೀವು ಬರ್ಬೇಕಲ್ಲೇ ನನ್ನ ಪ್ಯಾಟನ್ ಮನೆಗೆ, ನನ್ನ ಸೊಸಿ ಮನೆಗೆ. ಅಯ್ಯೋ ಹೆಂಗ್ ಮಾಡ್ತಾರ ಗೊತ್ತಾ ಅಡ್ಗಿನ? ಅಯ್ಯೋ, ಅದೇನೋ ಮಿಸ್ಕರ್ ಅಂತೆ, ಗ್ಯಾಸ್ ಕಟ್ಟೆ ಅಂತೆ, ಆಮ್ಯಾಗ ಅದೇನದು ಎಂತದದು ರುಬ್ಬು ಕಲ್ಲು ಅಂತೆ. ಅದನ್ನು ಒಳ್ಳೆ ರುಬ್ಬಂಗುಲಿಗ. ಆ ಮಿಸ್ಕರ್ನಾಗ ರುಬ್ಬೋದು, ಒಳ್ಳೆ ರುಬ್ಬು ಕಲ್ಲು ತಂದಾಳವ. ಆಮ್ಯಾಗ ಅದೇನದು ಬಾಯಿಗೆ ಬರುವಲ್ತಲ್ಲ ಇವತ್ತಾಗದು ಏನದು ಏನೇನವ ಸೀತಾಗ ಅರಿವಿ ಸುಕ್ಕ ಪಕ್ಕ ಆಗಿತ್ತಂದ್ರೆ ಅದನ್ನ ಹಿಂಗೆ ಇದು ಏನೇವ ಕೆಂಡದಾಗ ಹಾಕಿ ಬಿಸಿ ಮಾಡ್ತಾರಲ್ಲ. ಅದು ನಮ್ಮೂರಾಗ ಐತಲ್ಲ, ನಮ್ಮೂರಾಗ ಹಿಂಗೆ ಬಾಯಿ ತೆಗೆದು ಕೆಂಡ ಹಾಕಿ ಅರಿವಿ ಇಸ್ತ್ರಿ ಮಾಡ್ತಾರ. ಹೌದಾ? ಅಲ್ಲಿ ಅಂತದಲ್ಲ ಕರೆಂಟಿಗೆ ಚುಚ್ಚಿ ಇಸ್ತ್ರಿ ಮಾಡೋದು. ಅದು ಏನೇನೇನೇ ತಂದಾಳ ಯವ್ವ. ಶಿಟ್ಯಾಗ ಬಾರಿ ಕಲ್ತಾರ ಬಿಡು ಅವರು. ಹೌದಾ? ಕಾಲ ಬದ್ಲಾಗೈತವ ಯವ್ವ, ಕಾಲ ಬದ್ಲಾಗಕತ್ತತಿ. ಏನೇನೆಲ್ಲ ಕಂಡಿಡ್ತಾವ ಇನ್ನು. ಹೂನ ಪೈಕೇನಿಗೆ ಹೋಗೋದಂತ್ರು ಹೆಂಗೈತ್ ಗೊತ್ತಾನ ಯವ್ವ, ಕುರ್ಚಿನಾಗ ಕುಂತಂಗ. ಎಟ್ಟ ತರ ಕುಂದ್ರಿ ನೀ ಕಾಲ್ ಸೋಲಂಗಲ್ಲ, ಕಾಲ್ ನೋವಂಗಲ್ಲ. ಹಿಂದ್ ಹಿಂಗ ಹಾಕಿಬಿಟ್ರೆ ನೀರ್ ತಾನ ಹಾಕಿಬಿಡ್ತತಿ, ಮೂಕುಳೇನು ತೊಳಿತತಿ. ಹೌದಾ? ಯವ್ವ ದೇವ್ರೆ, ಬರ್ಬೇಕಾಗಿತ್ತಡಿಯ ನಿನ್ ಮನಿಗೆ. ನಿನ್ ಸೊಸಿ ಮನಿಗೆ ಕರ್ಕೊಂಡೋಕ್ಕೇನಂತಿ ಪಾಪ. ಹೋಗೇ ಬರೋಣಂತ ಒಂದಿನ. ಆತ್ ತಗ ಹೋಗೋಣಂತ. ಅದಕ್ಕೇನಂತ ಅಂತ ಚಾ ಮಾಡ. ಎಷ್ಟೊತ್ತದ್ ಬಂದು ಯಾಕೆ ಚಾನ ಮಾಡುವಲ್ಲ? ಇಷ್ಟೊತ್ತಿಗೆ ಮಾಡಿರ್ತಿದ್ದೇವ ನೀನು. ಅಯ್ಯ, ಕೊಡ್ತೇನೆ ಬಾ. ಆಯ್ತಪ್ಪ ಆಯ್ತು. ನಿಮ್ಮ ಮಳೆಯಾರು ಬರ್ತಾರೀಗ. ಇಲ್ಲೇ ಹೊರಗೆ ಹೋಗಿದ್ರೆ ಬರೋ ಹೊತ್ತ ಆತೀಗ. ಬಂತಂದ್ರೆ ಹೇಳ್ತೇನೆಪ್ಪ. ಸರಿ ಇಡ್ಲಪ್ಪ. ಇಡ್ತೇನೆ. ಗಂಗಾ, ಅಯ್ಯೋ 100 ವರ್ಷ ಆಯಸ್ಸು ನಿಮ್ಮನ್ನ ನೆನೆಸ್ಕೊಳಕತ್ತಿದ್ದೆ. ಬರ್ರಿ, ಬಂದಿ ಚಲೋನಾತ. ಖುಷಿ ವಿಚಾರ ರೀ. ಏನು ಮರೇ ಅಂತದ? ಏನಿಲ್ಲ, ಅಪ್ಪ ಫೋನ್ ಮಾಡಿದ್ರು. ಬರು ಶ್ರಾವಣದಾಗ ಲಗ್ನ ಇಟ್ಟಾರಂತ, ಅದನ್ನ ಹೇಳ್ಬಾ ಊಟ ಅಂತೇಳಿ ಹಚ್ಚಿದ್ರು. ಅಲ್ಲ, ಮನಿ ಹಿರೇ ಮನುಷ್ಯ ನಾನು, ನನಗೊಂದು ಮಾತು ಹೇಳಂಗಿಲ್ಲಲ್ಲ. ಅಯ್ಯೋ ದೇವ್ರೆ, ನಿಮಗೆ ಹೇಳ್ತೀನಿ ಫೋನ್ ಕೊಡು ಅಂದಿದ್ದ. ನಾನೇ ಅಪ್ಪ ಹೇಳ್ತೇನೆ ತಗೋರಿ ನಾನು ಅಂತಂದೆ. ಗೊತ್ತನ? ನೀನ ಅರ್ಧ ತೆಗೆದ್ಬಿಡು ನನ್ನ ಮರ್ಯಾದಿ. ನನ್ನ ಅಬ್ರ ತೆಗಿಬೇಕ ನೀನು. ಅಪ್ಪ ಇವ್ರಿಗೊಂದು ಮಾತು ಹೇಳು, ಫೋನ್ ಕೊಡ್ತೀನಿ ಅಂತ ಹೇಳ್ಬೇಕು. ಗೊತ್ತನ? ಅಯ್ಯೋ, ಹಣೆ ಬಾರ್ ಗಣೇಶ ಚೌತಿ ಮನ್ಯಾಗ ಇದ್ರೇನ ಹಂಗಾರ ನೀವು ಫೋನ್ ಕೊಡಾಕ? ಫೋನ್ ಯಾರಿಗೆ ಕೊಡ್ಲಿ? ಅದಕ್ಕೆ ಆತಿಪ್ಪ ಹೇಳ್ತೇನೆ ಅಂದೆ. ಆತುವರಿ ಏನು ಹಚ್ಕೊಡ್ಲೇನ? ನೀವ ಮಾತಾಡ್ರಿ. ಈಗ ಬೇಡ, ಆಮೇಲೆ ಹಚ್ಕೊಡು. ಹೌದು, ಅವ ನೋಡಿದ್ರ ಲಗ್ನ ಒಲ್ಲೆ ಅನ್ನಕತ್ತಾನ, ನೀನ್ ನೋಡಿದ್ರ ಲಗ್ನ ಮಾಡೇ ತೀರ್ತಾನೆ ಅಂತಿ. ಹಿಂಗ್ ಮಾಡಿದ್ರ ಬಾಳೆ ನೆಟ್ಗಕ್ಕವನ? ಏನಾಗುದಿಲ್ಲ, ಅವ ವಲ್ವೆಲ್ಲ ಅಂತ ದಿಮಾಕ್ ಮಾಡ್ತಾನಷ್ಟೇ. ನೀವು ಸುಮ್ನಿರಿ. ಆಕಿ ಎರಡನೇದವನ್ನ ಇಷ್ಟಪಟ್ಟಿದ್ರೆ ಎರಡನೇದವಂಗ ಮಾಡ್ತಿದ್ದೆ. ಒಂದನೇದವನ್ನ ಇಷ್ಟಪಟ್ಟಾಳ. ಅವ್ವ, ಅದು ನಿನ್ನಂತೆಲ್ಲ ಒಂದು ವಿಚಾರ ಹೇಳ್ಬೇಕು. ಏನ್ಲ ಅದ? ಅದು ಅವ್ವ, ಅದು
ಹೆಂಗೆ ಹೇಳ್ಬೇಕಂತೇಳಿ ನಂಗೆ ತಿಳಿಲಾರ್ದಂಗೆ ಆಗತೈತೆ. ನಂಗೆ ಕೆಟ್ಟ ಮುರುಗರ ಆಗತ್ತೈತೆ ಬೇವ ಆತಾಗ. ಅದು ಅವ ಹೆಂಗೆ ಹೇಳಲಿ ಬೇ? ಏನು ಹೇಳ, ನೀ ಹೇಳಿಲ್ಲ ನಂಗೆ ಗೊತ್ತಾಕತ್ತನ. ಏನಂತ ಹೇಳ, ಮತ್ತೆ ಮುಜುಗರ ಆಕತಿ ಅಂತಂದ್ರೆ ಬಾಯ್ ಬಿಡೋದಿಲ್ಲ ನಂಗಾರ. ಅದು ನಾನಕಿನ್ನ ಮನಸ್ಸು ಮಾಡೇನಕಿ ಮ್ಯಾಗ ನನಗೆ ಲಗ್ನ ಮಾಡ್ಕೋಬೇಕಂತ ಐತಿ ತಲ್ಯಾಗ. ಬ್ಯಾಡ ಅಂತ ನಾಕೋಬಿಡ, ನೀನ ಒಟ್ಟು ಹೇಳು ಏನು. ಹಾ? ಆಣ್ಗೆ ಇಷ್ಟ ಇಲ್ಲ, ಹೇಳಿಲ್ಲ ನಾ ಬೇರೆ ಹುಡುಗಿನ ಪ್ರೀತಿ ಮಾಡತ್ತೇನೆ ಅಂತೇಳಿ. ಅದಕ್ಕೆ ನಾ ಲಗ್ನಕ್ಕೆ ನಾ ತಯಾರದೇನಿ. ಹೇಳಕ್ ನಾಚಿಕೆ ಆದರೂ ಹೇಳ್ಬೇಕಾದ ಪರಿಸ್ಥಿತಿ. ನಾ ಲಗ್ನ ಹಾಕೇನಿ, ಮಾತು ಹೇಳು. ಅಯ್ಯೋ ದೇವ್ರೆ, ಇದು ಒಳ್ಳೆ ಕತಿ ಆತು ಬಿಡ ಹಂಗಾರ. ನಾ ಲಗ್ನಕ್ಕನಿ ಅಲ್ಲ ಅವಲ್ಲನವ ಅವನ ಬೇಕಂತ ಆಕೆನಕ್ಕಿ ನೀನು ಮಾಡ್ಕೋತೇನೆ ಅಂತ ನೀನು. ಮಾಡ್ಕೊಂಡ್ರಕ್ಕಿನ್ನ ಇಲ್ಲ ಜೀವನದಾಗ ನಂಗೆ ಲಗ್ನನ ಬೇಡ. ಹೇಳೋದಂತರೂ ಹೇಳೇನಿ, ವಿಚಾರ ನಿಮ್ಗೆ ಬಿಟ್ಟಿದ್ದು. ಆತ ನಿಮ್ಮ ಅಣ್ಣನ ಮಗಳು ಲಗ್ನದ ವಿಚಾರಕ್ಕೆ ನನ್ನ ಮಕ್ಕಳು ನಡಕ್ ಬಿರುಕು ತಂದಿಡಬೇಡ ನೀನು. ಏನು ಅವರು ಕಡಾಖಂಡಿತ ಒಲ್ಲೆ ಅನ್ನಕತ್ತಾರ ಅಂದಮೇಲೆ ಬಿಟ್ಬಿಡು. ಸುಮ್ಮನೆ ಬಲವಂತವಾಗಿ ಲಗ್ನ ಮಾಡಿದ್ರೆ ಯಾರ ಬಾಳೇನು ಸುದ್ದಿರಂಗಿಲ್ಲ. ಅಯ್ಯೋ ರೀ, ನಮ್ಮ ಅತ್ತಿಗೆಮ್ಮನು ಲಗ್ನ ಮಾಡ್ಕೊಳಕ್ ಒಲ್ಲೆ ಅಂತಿದ್ಲಂತೆ ಗೊತ್ತಾ? ಅಲ್ಲ ಅಂತಿದ್ಲಂತೆ ಅಂತ ಅನ್ನಕೇನು ನಾನೇ ನೋಡೇನಲ್ಲ. ನಮ್ಮ ಅಣ್ಣನ ಜೋಡಿ ಬಾಳೆನೆ ಮಾಡ್ತಿದ್ದಿಲ್ಲ. ಒಂದ ಕೋಣೆಗೆ ಬಿಟ್ರು ಯಾರಿಲ್ಲಲ್ಲ ಹುಡುಗರು. ಒಂದ ಕೋಣೆಗೆ ಬಿಟ್ರು ನಾವು ಅಲ್ಲಂತ ಓಡಿ ಬರ್ತಿದ್ಲು ಗೊತ್ತನ. ಹಂಗಿದ್ದಕ್ಕಿ 2 ಮಕ್ಕಳಾಗ್ಲಿಲ್ಲನ. ಹೌದ, ನಂಗೆ ಬಾಳೆ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ಲಿಲ್ಲನ. ಬೆಂಕಿ ಮುಂದೆ ಬೆಣ್ಣೆ ಇಟ್ರೆ ಕರಗ್ಲಾರ್ದಂಗೆ ಇದ್ದಿತ್ತನ. ನೀವು ಸ್ವಲ್ಪ ಸುಮ್ಮನಿರಿ. ಮಕ್ಕಳು ಏನೋ ಹೇಳ್ತಾವ ಅಂತೇಳಿ ಅವ್ರ ತಾಳಕ್ಕೆ ಕುಣ್ಯಾಕತ್ತೇನೆ ನಾವು. ಅಯ್ಯೋ ಕತ್ತಿ ನಿಮ್ದಂದತ್ತಲ್ಲ. ಅದು ಅಲ್ಲದೆ ಇವ ಯಾವ ಜಾತಿದನ್ನು ಇಷ್ಟಪಟ್ಟನೋ ಏನೋ ಯಾರಿಗೆ ಗೊತ್ತು. ಅದು ಎಲ್ಲಿದು ಏನೋ ನಮಗೊಂದು ವಿಚಾರ ಗೊತ್ತಿಲ್ಲ. ಹ್ಞೂ ಅಂತ ನಾ ಮಾಡ್ಕೊತೀನಿ ಅಂತ ನಾನು ಲಗ್ನ ಮಾಡೋಕ್ಕಾಗೈತನ. ನೀವು ಸ್ವಲ್ಪ ಸುಮ್ಮನಿರ್ರಿ. ಈಗ ಹಂಗಾರೆ ಲಗ್ನ ಮಾಡ್ಬೇಕಂತ ತೀರ್ಮಾನ ಮಾಡಿಬಿಟ್ಟು? ಹೌದು, ಯಾವ್ದಾದ ಎಲ್ಲಿದನ್ನ ಮನೆ ತುಂಬಿಸ್ಕೊಳಕ್ ನಾ ತಯಾರಿಲ್ಲ. ಅಲ್ಲಲ್ಲಿ ಮತ್ತೆ ಇವನ ಲಗ್ನನ ಆಗುದಿಲ್ಲ ಬೇರೆ ಅದನ್ನು ಅನ್ನಕತ್ತಾನಲ್ಲ. ಹಂಗಂತಾನ ಎಷ್ಟು ದಿನ ಸುಮ್ಮನಿರ್ತಾನ? ಸುಮ್ಮನಿರ್ರಿ. ನೀ ಹಿಂಗೆ ಮಾಡಿ 2 ಮಕ್ಕಳು ಬಾಳೆ ಹಾಳು ಮಾಡ್ತೀಯ ನೀನು? ಏನಾಗಲ್ಲ, ಸುಮ್ಮನಿರ್ರಿ. ಇಲ್ಲ, ನಿನ್ನ ಕೈಯಾಗ ನನ್ನ ಮಕ್ಕಳ ಜೀವನ ಕೊಟ್ಟನೆ ಅಂದ್ರೆ ಹಾಳು ಮಾಡಿ ಹದಿಗೆಡ್ಸಿ ಕೈ ಬಿಡ್ತೀಯ ನೀನು. ಹದಿಗೆಟ್ಟು ಹೈದ್ರಾಬಾದ್ ಆಕತ್ತದ ಬೇಡ. ನನ್ನ ಮಕ್ಕಳ ಜೊತೆಗೆ ನಾನೇ ಮಾತಾಡಿ ನನ್ನ ದೊಡ್ಡ ಮಗ ಯಾರನ್ನ ಲಗ್ನಕ್ಕೇನಂತಾನ ಅವನ್ನ ಕೇಳ್ತೇನೆ. ಅವ್ನಿಗೆ ಇಷ್ಟಪಟ್ಟಿದ್ದ ಜೀವನ ಅವ ಬಾಳಲಿ. ನಿನ್ನ ಜೊತೆಗೆ ನಾನು ನಿಂದ್ರಕ್ಕೆ ತಯಾರಿಲ್ಲ. ನೋಡಂತಡಿ ನಾನೇ ಮಾತಾಡ್ತೀನಿ. ನಾನು ಹೋಗಲಿ ಅಂತ ಸುಮ್ಮನಿದ್ದಷ್ಟು ಇದು ಯಾಕೋ ಮಿತಿ ಮೀರ್ತಾ ಐತಿ. ಬೇಡ, ಇನ್ನು ನಾನು ಸುಮ್ಮನಿದ್ರೆ ಒಳ್ಳೆ ಅಪ್ಪ ಅಂತ ಅನ್ಸ್ಕೊಳಂಗಿಲ್ಲ. ನಾನು ಸಾಧ್ಯನೇ ಇಲ್ಲ. ಅದು ಇದಕ್ಕೊಂದು ಸರಿಯಾಗಿರೋ ದಾರಿ ತೋರಿಸ್ಬೇಕು. ಪಾಪ ನನ್ನ ಮಗ ಒಲ್ಲೆ ಅಂತಂದೇಳಿ ಅವತ್ತು ಅಷ್ಟು ಹೇಳಿದ್ರು ಈಕಿದ ಹಠ ಈಕಿ ಸಾತ್ಸಾಕತ್ತಾಳ. ನಾಳೆ ನನ್ನ ಮಕ್ಕಳ ಜೀವನ ಆತಂತ್ರ ಆದಿತ್ತು.